ಆರ್ ನಗರ ಪೊಲೀಸ್ ಠಾಣೆಗೆ ವೈಶಾಖ್ ಪತ್ನಿ ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕೃಷಿ ತಾಪಂಡ ಇತ್ತೀಚಿನ ದಿನಗಳಲ್ಲಿ ಬೇಡದಿರೋ ವಿಚಾರಗಳಿಗೇನೆ ಹೆಚ್ಚು ಸುದ್ದಿ ಆಗ್ತಾನೆ ಇದ್ದಾರೆ. ಈ ಹಿಂದೆ ಉದ್ಯಮಿಯ ಒಂದು ಹೆಸರು ಕೇಳಿ ಬಂತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಈಗ ವೈಶಾಖ್ ಅನ್ನೋ ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ವೈಶಾಖ್ಗೂ ಕೃಷಿಗೂ ಏನು ಸಂಬಂಧ ಅಂತ ಹೇಳಿ ನೋಡಿದ್ರೆ ಇಬ್ರು ಕೂಡ ಫ್ರೆಂಡ್ಸ್. ಬಟ್ ಈಗ ವೈಶಾಖ್ ಆತ್ಮಹತ್ಯೆ ಏನು ಮಾಡ್ಕೊಂಡಿದ್ದಾರೆ, ಅವರ ಪತ್ನಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಆ ದೂರಿನಲ್ಲಿ ಕೃಷಿ ತಾಪಂಡ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಕೃಷಿ ಮತ್ತು ವೈಶಾಖ್ ನಡುವೆ ಸಂಬಂಧ ಇತ್ತು ಅನ್ನುವಂಥದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಸಾವಿನ ಬಗ್ಗೆ ನನಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ ಅನ್ನುವಂಥದ್ದನ್ನ ಕೂಡ ವೈಶಾಖ್ ಪತ್ನಿ ಹೇಳ್ತಾರೆ. ವೈಶಾಖ್ ಇವತ್ತು ಆತ್ಮಹತ್ಯೆಗೆ ಏನು ಶರಣಾಗಿದ್ದಾರೆ. ಇದರಲ್ಲಿ ಯಾರ ಕೈವಾಡನೂ ಇಲ್ಲ. ಅವರ ಸಾವಿನ ಬಗ್ಗೆ ನನಗೇನು ಅನುಮಾನಗಳಿಲ್ಲ ಅನ್ನುವಂಥದ್ರ ಬಗ್ಗೆ ವೈಶಾಖ್ ಪತ್ನಿ ಮೇಘನಾ ಅವರು ತಾವು ಕೊಟ್ಟಿರುವಂಥ ದೂರಿನಲ್ಲಿ ಹೇಳಿದ್ದಾರೆ. ಆದರೆ ಕೃಷಿ ತಾಪಂಡ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಈ ಸಾವಿಗೆ ಅವ್ರ ನೇರ ಕಾರಣ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಮೇಘನಾ ಅವರು ಹೇಳ್ತಾ ಇಲ್ಲ. ಬದಲಾಗಿ ಅವ್ರಿಗೂ ವೈಶಾಖ್ಗೂ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದು ತಿಂಗಳಿನಿಂದ ಪತ್ನಿ ಜೊತೆಗೆ AVR ಗ್ರೂಪ್ ಮಾಲೀಕ ಅರವಿಂದ್ ಕೇಸ್ ನಂತರ ಜಗಳ ಆಡ್ಕೊಂಡಿದ್ದಾರೆ ಇದೇ ವೈಶಾಖ್. ಈ ಹಿಂದೆ ವೈಶಾಖ್ನನ್ನ HAL ಪೊಲೀಸರು ಕೂಡ ಬಂಧಿಸಿದ್ರು. ಕೃಷಿ ಮನೆಯಲ್ಲೇ ಅರೆಸ್ಟ್ ಆಗಿದ್ದ ಬಳಿಕ ರಿಲೀಸ್ ಕೂಡ ಆಗಿದ್ರು ವೈಶಾಖ್. ಅದಾದ ನಂತರ ವೈಶಾಖ್ ಮತ್ತು ಅವರ ಪತ್ನಿ ಮಧ್ಯೆ ಜಗಳ ಆಗಾಗ್ಗೆ ನಡೀತಾ ಇತ್ತಂತೆ. ಬಹುಶಃ ಈಗ ಆತ್ಮಹತ್ಯೆಗೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕು. ಅದಾದ ನಂತರವೇ ಗೊತ್ತಾಗೋದು. ಬಟ್ ಕೃಷಿ ಕೂಡ ಈಗಾಗಲೇ ಹೇಳ್ಕೊಂಡಿರೋ ಹಾಗೆ ನನಗೆ ಮೆಸೇಜ್ ಮಾಡಿದ್ರು ವೈಶಾಖ್ ನಿನ್ನೆನೆ. ತುಂಬಾ ಅವರು ಡಿಪ್ರೆಸ್ಡ್ ಆಗಿದ್ರು. ಆ ಟೈಮ್ನಲ್ಲಿ ನನಗೆ ಬದುಕೋಕೆ ಇಷ್ಟ ಇಲ್ಲ, ಜೀವನ ಸಾಕು ಅನ್ನಿಸ್ಬಿಟ್ಟಿದೆ ಅನ್ನುವಂಥದ್ದನ್ನು ನನ್ನ ಹತ್ರ ಹೇಳ್ಕೊಂಡಿದ್ರು. ಬಟ್ ಆ ಥರದ್ದೇನೂ ದುಡುಕಿನ ನಿರ್ಧಾರ ಮಾಡಬೇಡ, ನಾನು ಬರ್ತೀನಿ, ನಾನು ಬಂದ ನಂತರ ನಾವು ಇಬ್ಬರು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬರೋಣ, ದೇವರ ದರ್ಶನ ಮಾಡ್ಕೊಂಡು ಬರೋಣ, ನಿನ್ನ ಮನಸ್ಸು ಹಗುರವಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಭೇಟಿಯಾಗೋಕ್ಕಿಂತ ಮೊದಲು ನೀನೇನು ಯಾವುದೇ ರೀತಿಯಾದಂಥ ಡಿಸಿಷನ್ ತೊಗೋಬೇಡ ಅನ್ನುವಂಥದ್ದನ್ನು ಸ್ವತಃ ಕೃಷಿ ಕೂಡ ಹೇಳಿದ್ರಂತೆ ವೈಶಾಖ್ಗೆ. ಬಟ್ ಗೊತ್ತಿಲ್ಲ ವೈಶಾಖಿಗೆ ಏನಾಗಿತ್ತು. ಸೊ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸೊ ಈಗ ವೈಶಾಖ್ ಪತ್ನಿ ಮೇಘನಾ ಕೊಟ್ಟಿರುವಂಥ ಒಂದು ದೂರಿನಲ್ಲಿ ಇದೆಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮತ್ತು ಅವರ ಪತಿ ವೈಶಾಖ್ ನಡುವೆ ಒಂದು ತಿಂಗಳಿನಿಂದ ಜಗಳ ಆಗ್ತಾ ಇದ್ದಿದ್ದು. ಇದಕ್ಕೂ ಕಾರಣ ಏನಂದರೆ ಈ ಹಿಂದೆ ಏನು AVR ಗ್ರೂಪ್ನ ಮಾಲೀಕ ಅರವಿಂದ್ ರೆಡ್ಡಿ ಅವರು ಕೊಟ್ಟಂಥ ಒಂದು ಕಂಪ್ಲೇಂಟ್, ಆ ಕಂಪ್ಲೇಂಟನ್ನು ಆಧರಿಸಿ ವೈಶಾಖ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ಅದು ಕೃಷಿ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ವೈಶಾಖ್ನನ್ನು ಅರೆಸ್ಟ್ ಮಾಡಲಾಗಿತ್ತು. HAL ಪೊಲೀಸರು ಅರೆಸ್ಟ್ ಮಾಡಿದರು. ಅದಾದ ನಂತರ ಮತ್ತೆ ಅವರು ಬಿಡುಗಡೆಯಾಗಿದ್ದರು. ಸೊ ಹಾಗಾಗಿ ಈ ಪ್ರಕರಣದಿಂದಲೂ ಕೂಡ ಏನಾದರೂ ವೈಶಾಖ ಮನನೊಂದಿದ್ರ ಗೊತ್ತಿಲ್ಲ, ಅಥವಾ ಪತ್ನಿ ಜೊತೆಗೆ ಏನಾದರೂ ವೈಮನಸ್ಸು, ದಾಂಪತ್ಯದಲ್ಲಿ ಈ ಥರದೊಂದಷ್ಟು ಕಲಹ, ಇದರಿಂದ ಏನಾದರೂ ಮನಸ್ತಾಪ ಆಯ್ತಾ. ವೈಶಾಖ್ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸ್ತಾರೆ. ಅದಾದ ನಂತರ ಅಂತ್ಯಕ್ರಿಯೆಯ ವಿಚಾರ. ಸದ್ಯಕ್ಕೀಗ ಅನುಮಾನಗಳು ಕಾಡ್ತಾ ಇರುವಂಥದ್ದು ವೈಶಾಖ್ಗೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ರ, ಏನಾದರೂ ಅಬೆಟ್ಮೆಂಟ್ ಟು ಸುಸೈಡ್ ಅನ್ನುವಂಥದ್ದು ಯಾರಾದರೂ ದೂರನ್ನು ದಾಖಲಿಸ್ತಾರಾ, ಅಥವಾ ಪೊಲೀಸರಿಗೆ ಈ ಆ್ಯಂಗಲ್ನಲ್ಲಿ ಏನಾದರೂ ಅನುಮಾನಗಳಿದೆಯಾ ಗೊತ್ತಿಲ್ಲ. ಸದ್ಯಕ್ಕಂತೂ ಅಸಹಜ ಸಾವು ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇರ್ತಾರೆ ಪೊಲೀಸರು. ಮುಂದೆನೇ ಗೊತ್ತಾಗಬೇಕು ನಿಜಕ್ಕೂ ಇದೊಂದು ಆತ್ಮಹತ್ಯೆನ, ಅಥವಾ ಯಾರಾದರೂ ಪ್ರಚೋದನೆ ಮಾಡಿದ್ರ, ಅಥವಾ ಬೇರೆ ಇನ್ನೇನಾದರೂ ನಡೆದಿದೆಯಾ ಅನ್ನುವಂಥದ್ದೆಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯಿಂದಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಈಗ ಸದ್ಯಕ್ಕಿರುವಂತಹ ಮಾಹಿತಿ ಅಂತ ಹೇಳಿದ್ರೆ ವೈಶಾಖ್ ಮತ್ತು ಕೃಷಿ ಬಹುಕಾಲದ ಗೆಳೆಯ ಗೆಳತಿ, ಇಬ್ಬರು ಕೂಡ ತುಂಬ ಫ್ರೆಂಡ್ಸ್ ಆಗಿದ್ರು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾರೆ. ಅವರ ಪತ್ನಿ ವೈಶಾಖ್ ಕೂಡ ಹೇಳ್ತಾರೆ. ಬಟ್ ಅವರಿಬ್ಬರಿಗೂ ಸಂಬಂಧ ಇತ್ತು ಅನ್ನುವಂಥದ್ದನ್ನು ಈಗ ವೈಶಾಖ್ ಪತ್ನಿ ಮಾಡ್ತಾ ಇರುವಂಥ ಆರೋಪ.